ಜೊತೆಗೆ ತಮಗೆ 95ರಲ್ಲಿ ಓ ಪ್ರಿಯತಮ ಹಾಡಿಗೆ ಅತ್ಯುತ್ತಮ ಶ್ರೇಷ್ಠ ಗಾಯಕಿ ಪ್ರಶಸ್ತಿ ಸಿಗುತ್ತೆ ಕರ್ನಾಟಕ ಸರ್ಕಾರದಿಂದ. ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ಅಷ್ಟೇ ಒಂಥರ ಎಲ್ಲ ಅನಿರೀಕ್ಷಿತವಾದ ಒಂದು ಗೌರವಗಳು ನಂಗೆ ಸಿಕ್ತು. ಏಕೆಂದರೆ ಅದು ಊರ್ವಶಿ ಅಂತ ಶ್ರುತಿಯವ್ರು ಆ್ಯಕ್ಟಿಂಗ್ ಮಾಡಿದ್ದು, ಗೌರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕತೆ ಆಧರಿಸಿದ ಒಂದು ಚಿತ್ರ ಅದು. ಆ ಪಿಕ್ಚರ್ಗೆ ನಾನು ವಿ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದೇ ಸಾಹಿತ್ಯ ಅವ್ರದ್ದೇ ಸಂಗೀತ. ಅದು ಬೆಳಗ್ಗೆ ಒಂದು 7 ಗಂಟೆಗೆ ವಾಯ್ಸ್ ಮಿಕ್ಸಿಂಗ್ ಹೋಗಿದ್ದೆ ನಾನು. ಆ ಹಾಡು ಕೊಟ್ಟರು ನನಗೆ. ಓ ಪ್ರಿಯತಮ ಮರಳಲಿ ಆ ಸಂಭ್ರಮ. ಆ ಹಾಡು ತುಂಬ ಮೆಲೋಡಿಯಸ್ ಟ್ಯೂನ್. ಅದು ಹಾಡಿದೆ ಬೆಳಗ್ಗೆ 7 ಗಂಟೆಗೆ. ಹೆಂಗಪ್ಪ ಹಾಡೋದು ಇಷ್ಟು ಬೇಗ ವಾಯ್ಸೇ ಓಪನ್ ಆಗಲ್ವಲ್ಲ ಅಂದ್ಕೊಂಡು ಹೋಗಿದ್ದೆ. ಬಟ್ ಆ ಹಾಡುವಾಗ ನನಗೇನೋ ಒಂಥರ ಒಳ್ಳೆ ವೈಬ್ಸ್ ಇತ್ತು, ಪಾಸಿಟಿವ್ ವೈಬ್ಸ್. ಬೇಗ ಟೇಕು ಓಕೆ ಆಗೋಯ್ತು. ಒಂದೊಂದು ಮಾನಿಟ್ರು, ಪಲ್ಲವಿ ಒಂದು ಮಾನಿಟ್ರು, ಚರಣ ಒಂದು ಮಾನಿಟ್ರು, ಇದು ಆಮೇಲೆ ಫೈನಲ್ ಟೇಕ್. ಇಷ್ಟು ಬೇಗ ಆಗೋಯ್ತು. ಒಂದು ಬಿಫೋರ್ 9 ಐ ಫಿನಿಶ್ಡ್ ಮೈ ಸಾಂಗ್. 7 ಗಂಟೆಗೆ ಶುರು ಮಾಡಿ? ಹೌದು. ಓಕೆ. ಸಂಕೇತ್ ಸ್ಟುಡಿಯೋದಲ್ಲಿ. ಓಕೆ. ಸೊ ಸಂಕೇತ್ ಸ್ಟುಡಿಯೋ ಒಂಥರ ನನಗೆ ತುಂಬ ಲಕ್ಕಿ ಸ್ಟುಡಿಯೋ ಅದು. ನಂದು ಡೆಬ್ಯೂನೇ ಆಗಿದ್ದು ಅಲ್ಲಿ. ಆಯ್ತಾ, ಒಳ್ಳೊಳ್ಳೆ ಹಿಟ್ ಸಾಂಗ್ ಏನೇನು ಹಾಡಿದೆ, ತಟ್ಟೋಣ ತಟ್ಟೋಣ, ಆಮೇಲೆ ಈಗ ನೀವು ಮತ್ತೆ ಪ್ರಶಸ್ತಿ ಹಾಡು ಕೇಳಿದ್ರಿ, ಅದು ಎಲ್ಲ ನಾನು ಅಲ್ಲೇ ಹಾಡಿದ್ದು. ಸೊ ಸಂಕೇತಲ್ಲಿ ಬೆಳಗ್ಗೆ ಹಾಡಿದ್ದು, ಅದು ಗುರುವಾರ ದಿವಸ. ಗುರುವಾರ ಇಸ್ ಎ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಅಂದ್ರೆ ಎವ್ರಿ ಡೇ ಇಸ್ ಎ ಗುರುವಾರ ನನ್ನ ಪ್ರಕಾರ. ಗುರುಗಳ ಸ್ಮರಣೆ ಮಾಡ್ತೀವಲ್ವಾ. ಸೊ ಹಾಗಾಗಿ ಗುರುವಾರ ದಿನ ಹಾಡಿದಾಗ ಒಂದು 9 ಗಂಟೆಗೆ ಟೇಕ್ ಮುಗೀತು. ಆಯಿತು, ಫಿಲಮು ಬಂತು, ಎಲ್ಲ ಆಯಿತು, ಎಲ್ಲ ಆಗೋಯ್ತು. ಆಮೇಲೆ ಸುಮಾರು 1 ವರ್ಷನೇ ಆಗೋಯ್ತು ಅನ್ಸುತ್ತೆ. ಸೊ ರಾಜ್ಯ ಪ್ರಶಸ್ತಿಗಳು ಅದಕ್ಕೆಲ್ಲ ನನ್ನ ಹಾಡು ಕನ್ಸಿಡರ್ ಮಾಡ್ತಾರೆ ಅನ್ನೋದೆಲ್ಲ ಒಂದು ಕಲ್ಪನೆನೇ ನಂಗಿಲ್ಲ. ನೀವು ನಂಬ್ತಿಲ್ಲ ಬಿಡ್ತೀರಾ, ಇಂಥ ಪೆದ್ರು ಇರ್ತಾರ ಅಂತ ನಿಮ್ಗೆ ಅನ್ನಿಸ್ಬೋದು. ಇದೆಲ್ಲ ಗೊತ್ತಿರುತ್ತಲ್ವಾ ಈಗಿನವ್ರಿಗೆ, ನಾನು ಆ ಪ್ರಶಸ್ತಿ ತಗೋಬೇಕು ಇದೆಲ್ಲ ಅವರೆಲ್ಲ ಗೋಲ್ ಇಟ್ಕೊಂಡೇನೆ ಟ್ರೈ ಮಾಡ್ತಿರ್ತಾರೆ. ಬಟ್ ನಮಗಿದೆಲ್ಲ ಬಯಸದೇ ಬಂದ ಭಾಗ್ಯ ಅಂತಾನೆ ಹೇಳ್ತೀನಿ ನಾನು.